ದೇಹದಲ್ಲಿ ಗಡ್ಡೆ ಕಾಣಿಸಿಕೊಂಡರೆ ಅದು ಕ್ಯಾನ್ಸರ್ ಕಾಯಿಲೆನಾ ಅಥವಾ ಇದು ಸಾಮಾನ್ಯ ಗಡ್ಡೆನ ಪತ್ತೆ ಹಚ್ಚುವುದು ಹೇಗೆ? ದೇಹದಲ್ಲಿ ಗಡ್ಡೆಗಳು ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ಮಾಡಲು ಹೋಗಬಾರದು ಎಂದು ತಜ್ಞರು ಕೂಡ ಹೇಳಿರುವುದು ನಾವು ಕೇಳಿದ್ದೇವೆ. ಯಾಕೆಂದ್ರೆ ಕೆಲವೊಂದು ಗಡ್ಡೆಗಳು ಕ್ಯಾನ್ಸರ್ ಕಾಯಿಲೆಯ ಲಕ್ಷಣ ಆಗಿರಲೂಬಹುದು. ಹೀಗಾಗಿ ಕ್ಯಾನ್ಸರ್ ಗಡ್ಡೆ ಹಾಗೂ ಸಾಮಾನ್ಯ ಗಡ್ಡೆಯ ನಡುವಿನ ವ್ಯತ್ಯಾಸಗಳು ಹೇಗಿರುತ್ತವೆ? ಈ ಬಗ್ಗೆ ಕ್ಯಾನ್ಸರ್ ಕಾಯಿಲೆಯ ತಜ್ಞರು ಹೇಳಿರುವ ಪ್ರಕಾರ ಕ್ಯಾನ್ಸರ್ ಗಡ್ಡೆ ಮತ್ತು ಸಾಮಾನ್ಯ ಗಡ್ಡೆ ನಡುವಿನ ವ್ಯತ್ಯಾಸ ಮತ್ತು ಅದನ್ನು ಹೇಗೆ ಗುರುತಿಸುವುದು ಎಂಬುದನ್ನು ವಿವರಿಸಿದ್ದಾರೆ. ಇಂದಿನ ದಿನಗಳಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರ ಸಂಖ್ಯೆ ಬಹಳ ಹೆಚ್ಚಾಗುತ್ತಿದೆ. ಈ ಕಾಯಿಲೆಯ ರೋಗ ಲಕ್ಷಣಗಳನ್ನು ಆರಂಭದಲ್ಲೇ ಪತ್ತೆ ಮಾಡುವುದು ಅತಿ ಅಗತ್ಯ. ಯಾಕೆಂದರೆ ಈ ಕಾಯಿಲೆ ಅಂತಿಮ ಹಂತದಲ್ಲಿ ಪತ್ತೆಯಾದರೆ ಆಗ ಇದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆಯೂ ಫಲಿಸದು. ಉದಾಹರಣೆಗೆ, ಇದ್ದಕ್ಕಿದ್ದಂತೆ ದೇಹದಲ್ಲಿ ಗಡ್ಡೆ ರೂಪದ ಗಂಟುಗಳು ಕಂಡುಬರುವುದು. ಅದರಲ್ಲೂ ಪ್ರಮುಖವಾಗಿ ಎದೆಯ ಭಾಗದಲ್ಲಿ, ಕೈಗಳ ಕಂಕುಳಿನ ಭಾಗದಲ್ಲಿ, ಕುತ್ತಿಗೆಯ ಜಾಗದಲ್ಲಿ, ಇಲ್ಲ ಅಂದ್ರೆ ತಲೆಯಲ್ಲಿ ಈ ರೀತಿಯ ಗಂಟುಗಳು ಕಂಡು ಬಂದರೆ ಅದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಗಂಟುಗಳು ಆಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಹೀಗಾಗಿ ಮೊದಲ ಹಂತದಲ್ಲೇ ಇದನ್ನು ಪತ್ತೆ ಮಾಡಲು ಅದರ ಕೆಲವು ಲಕ್ಷಣಗಳನ್ನು ಗುರುತಿಸುವುದು ಅತಿ ಅಗತ್ಯ. ದೇಹವು ಇದರ ಲಕ್ಷಣಗಳನ್ನು ತೋರಿಸಿದರೂ ಹೆಚ್ಚಿನವರು ಕಡೆಗಣಿಸುವರು. ಹೀಗಾಗಿ ಕ್ಯಾನ್ಸರ್ ಬೇಗನೆ ಬೇರೆ ಅಂಗಾಂಶಗಳಿಗೆ ಕೂಡ ಹಬ್ಬುವುದು. ಬನ್ನಿ, ಇಲ್ಲಿ ನಾವು ದೇಹದಲ್ಲಿ ಕಾಣಿಸಿಕೊಳ್ಳುವ ಗಡ್ಡೆ ಕ್ಯಾನ್ಸರ್ ಕಾಯಿಲೆಯ ಲಕ್ಷಣವೇ? ಅದನ್ನು ಹೇಗೆ ಪತ್ತೆ ಮಾಡುವುದು? ಈ ಬಗ್ಗೆ ತಜ್ಞರು ಏನು ಹೇಳುತ್ತಾರೆ ನೋಡೋಣ ಬನ್ನಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚುತ್ತಾ ಹೋಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ದೇಶದಲ್ಲಿ 14 ಲಕ್ಷಕ್ಕೂ ಹೆಚ್ಚು ಜನರು ಈ ಮಾರಕ ಕಾಯಿಲೆಯಿಂದ ಬಳಲುತ್ತಿರುವುದು ವರದಿಯಾಗಿವೆ. ಹೆಚ್ಚಿನ ಕ್ಯಾನ್ಸರ್ ಪ್ರಕರಣಗಳು ಕೊನೆಯ ಹಂತದಲ್ಲಿ ಪತ್ತೆಯಾಗುತ್ತವೆ. ಯಾಕೆಂದ್ರೆ ಅದೆಷ್ಟೋ ಜನರಿಗೆ ಈ ರೋಗದ ಲಕ್ಷಣಗಳ ಬಗ್ಗೆ ತಿಳಿದಿರುವುದಿಲ್ಲ. ಕ್ಯಾನ್ಸರ್ ಪ್ರಕರಣಗಳಲ್ಲಿ ದೇಹದಲ್ಲಿ ಗಡ್ಡೆಗಳು ಸಹ ರೂಪುಗೊಳ್ಳುತ್ತವೆ. ಆದರೆ ಪ್ರತಿಯೊಂದು ಗಡ್ಡೆಯು ಕ್ಯಾನ್ಸರ್ ಆಗಿದೆಯೇ? ಅದನ್ನು ಹೇಗೆ ಪತ್ತೆ ಮಾಡುವುದು? ಈ ಬಗ್ಗೆ ತಜ್ಞರು ಏನು ಹೇಳುತ್ತಾರೆ ನೋಡೋಣ ಬನ್ನಿ. ವೈದ್ಯರು ಹೇಳುವ ಪ್ರಕಾರ, ವೈದ್ಯರು ಹೇಳುವಂತೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಇದ್ದಕ್ಕಿದ್ದಂತೆ ಗಡ್ಡೆಗಳು ರೂಪುಗೊಂಡರೆ ಅವರಲ್ಲಿ ಕ್ಯಾನ್ಸರ್ ಕಾಯಿಲೆ ಕಾಣಿಸಿಕೊಳ್ಳುವ ಅಪಾಯ ಹೆಚ್ಚಿರುತ್ತದೆಯಂತೆ. ಹಾಗಂತ ಪ್ರತಿಯೊಂದು ಗಡ್ಡೆಯೂ ಕೂಡ ಕ್ಯಾನ್ಸರ್ ಕಾಯಿಲೆ ಎಂದು ಹೇಳಲು ಬರುವುದಿಲ್ಲ. ಸಾಮಾನ್ಯವಾಗಿ ದೇಹದಲ್ಲಿ ಹಲವು ರೀತಿಯ ಗಡ್ಡೆಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳಲ್ಲಿ ಹೆಚ್ಚಿನವು ಜೀವಕ್ಕೆ ಅಪಾಯಕಾರಿಯಲ್ಲ. ಇನ್ನು ಈ ಬಗ್ಗೆ ವೈದ್ಯರು ಹೇಳುವ ಪ್ರಕಾರ ಕೆಲವೊಮ್ಮೆ ಸೋಂಕು ಅಥವಾ ಗಾಯದಿಂದಾಗಿ ಚರ್ಮದ ಕೆಳಗೆ ದ್ರವ ತುಂಬಿದ ಚೀಲಗಳು ರೂಪುಗೊಳ್ಳಬಹುದು. ಇದನ್ನು ಸಿಸ್ಟ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಗಡ್ಡೆಯಂತೆ ಕಾಣುತ್ತದೆ. ಆದರೆ ಇದು ಕ್ಯಾನ್ಸರ್ ಅಲ್ಲ. ಕೆಲವು ರೋಗಿಗಳಲ್ಲಿ ಇದು ಊದಿಕೊಂಡ ಗಡ್ಡೆಗಳು ಬ್ಯಾಕ್ಟೀರಿಯಾದ ಸೋಂಕಿನಿಂದ ಉಂಟಾಗುತ್ತವೆ. ಇದು ನೋವಿನಿಂದ ಕೂಡಿದ್ದು ಕೆಂಪು ಬಣ್ಣದಾಗಿರಬಹುದು. ಆದರೆ ಅವುಗಳ ಬಗ್ಗೆ ಭಯ ಪಡಬಾರದು. ಹಾರ್ಮೋನುಗಳಲ್ಲಿನ ಏರಿಳಿತಗಳಿಂದಾಗಿಯೂ ಕೂಡ ಗಡ್ಡೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ಹಾರ್ಮೋನುಗಳಲ್ಲಿನ ಏರಿಳಿತಗಳಿಂದಾಗಿಯೂ ಕೂಡ ಮಹಿಳೆಯರ ಸ್ತನಗಳಲ್ಲಿ ಗಡ್ಡೆಗಳು ಉಂಟಾಗಬಹುದು. ಇದು ಮುಟ್ಟಿನ ಸಮಯದಲ್ಲಿ ಹೆಚ್ಚಾಗುವುದು ಮತ್ತು ಕಡಿಮೆಯಾಗುತ್ತಾ ಇರುತ್ತದೆ ಎನ್ನುತ್ತಾರೆ ವೈದ್ಯರು. ಅಂತಹ ಗಡ್ಡೆಗಳು ಕ್ಯಾನ್ಸರ್ ಅಲ್ಲ ಮತ್ತು ಅವು ಕಾಲಾನಂತರದಲ್ಲಿ ತಾನಾಗಿಯೇ ಮಾಯವಾಗುತ್ತವೆ. ಆದರೆ ಒಂದು ವೇಳೆ ಗಡ್ಡೆ ವೇಗವಾಗಿ ಬೆಳೆಯುತ್ತಿದ್ದರೆ ಮತ್ತು ದೀರ್ಘಕಾಲದವರೆಗೆ ಹಾಗೆ ಉಳಿದುಕೊಂಡಿದ್ದರೆ, ಅಂದರೆ 1 ರಿಂದ 2 ತಿಂಗಳವರೆಗೆ ಇದ್ದರೆ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಂಡರೆ ಒಳ್ಳೆಯದು. ಗಡ್ಡೆಗಳು ನಡುವಿನ ವ್ಯತ್ಯಾಸ ಹೇಗಿರುತ್ತದೆ? ಕ್ಯಾನ್ಸರ್ ಅಲ್ಲದ ಹೆಚ್ಚಿನ ಗಡ್ಡೆಗಳು ಮೃದುವಾಗಿರುತ್ತವೆ, ಆದರೆ ಕ್ಯಾನ್ಸರ್ ಗಡ್ಡೆಗಳು ಗಟ್ಟಿಯಾಗಿರುತ್ತವೆ ಎನ್ನುತ್ತಾರೆ ವೈದ್ಯರು. ಈ ವಿಚಾರ ಗೊತ್ತಿರಲಿ. ಒಂದು ವೇಳೆ ಗಡ್ಡೆಯ ಚರ್ಮದ ಬಣ್ಣ ಬದಲಾದರೆ ಮತ್ತು ಅದರಲ್ಲಿ ರಂಧ್ರ ಅಥವಾ ಹುಣ್ಣು ಇದ್ದರೆ ಇದು ಕ್ಯಾನ್ಸರ್ ಗಡ್ಡೆಯಾಗಿರುವ ಸಾಧ್ಯತೆ ಇರುತ್ತದೆ. ವೈದ್ಯರನ್ನು ಯಾವಾಗ ಸಂಪರ್ಕಿಸಬೇಕು?
ಒಂದು ವೇಳೆ ಗಡ್ಡೆಯು ಹಾಗೇ ಇದ್ದರೆ ಅಥವಾ ಗಾತ್ರದಲ್ಲಿ ದೊಡ್ಡದು ಆಗುತ್ತಲೇ ಇದ್ದರೆ ಆಗ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಗಡ್ಡೆಯೊಂದಿಗೆ ಹಠಾತ್ ತೂಕ ಇಳಿಯುವುದು, ನಿರಂತರ ಜ್ವರ ಮತ್ತು ನಿರಂತರ ಆಯಾಸದ ಸಮಸ್ಯೆ ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ. ಯಾಕೆಂದ್ರೆ ಇದು ಕೂಡ ಕ್ಯಾನ್ಸರ್ನ ಲಕ್ಷಣವಾಗಿರಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.